ಎಲ್ಲರಿಗೂ ಟೆಕ್ ಕನ್ನಡ ಪ್ರೋಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕನ್ನಡ ವೆಬ್ ಡೆವಲಪ್ಮೆಂಟ್ ಕೋರ್ಸ್ನ 7ನೇ ವಿಡಿಯೋದಲ್ಲಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಲೈನ್ ಮತ್ತು ಬ್ಲಾಕ್ಸ್ ಎಲಿಮೆಂಟ್ಸ್ನ ಹೇಗೆ ಯೂಸ್ ಮಾಡೋದು ಮತ್ತು ಅದರ ಅರ್ಥ ಏನು, ಅದರ ನಡುವಿನ ಡಿಫ್ರೆನ್ಸ್ ಏನಂತ ನೋಡಲಿಕ್ಕಿದ್ದೇವೆ. ಫಸ್ಟಿಗೆ ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಡೈರೆಕ್ಟಾಗಿ ಕೋಡ್ ಬರಲಿಕ್ಕೆ ಹೋಗುವ. ಫಸ್ಟಿಗೆ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಟಿದ್ದೇನೆ. ನಾನು ಹೇಳಿದ್ದೆ ನಿಮಗೆ ನಾನು ಕೋಡನ್ನು ಕೊಡ್ತೇನೆ ಅಂತ ನಿಮಗೆಲ್ಲದರದ್ದು. ಬಟ್ ಸ್ವಲ್ಪ ಪ್ರಾಬ್ಲಮಿಂದಾಗಿ ಅದು ಕೊಡಲಿಕ್ಕಾಗಿರಲಿಲ್ಲ. ನಾನು ಇವತ್ತು ಎಲ್ಲ ಉಳಿದ ವೀಡಿಯೋದನ್ನು ಕೂಡ ಪ್ಲಸ್ ಈ ವಿಡಿಯೋದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕೋಡದ್ದು ನೀವು ಚೆಕ್ ಮಾಡ್ಬೋದು ಇವತ್ತು. ನೆಕ್ಸ್ಟ್ ಈಗ ನೋಡೋದು ಇನ್ಲೈನ್ ಬ್ಲಾಕ್ಸ್ ಎಲಿಮೆಂಟ್ಸ್ ಅದು ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೇನೆ. ತುಂಬ ಎಕ್ಸಾಂಪಲ್ಸ್ ಉಂಟು ಇದರಲ್ಲಿ. ಫಸ್ಟಿಗೆ ಏನು ಬರ್ತದೆ ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡ್ತೇವೆ, ಫಸ್ಟ್ ಲಿಸ್ಟಲ್ಲಿ ಫಸ್ಟ್ ಇರುವಂಥದ್ದನ್ನು. ನೆಕ್ಸ್ಟ್ ಕೆಳಗೆ ಹೋದಾಗೆ ಅದನ್ನು ನಾವು ಯೂಸ್ ಮಾಡೋದು ಕಡಿಮೆ ಆಗ್ತದೆ. ನಾವು ಇದರ ಬಗ್ಗೆ ಎಲ್ಲ ನೆಕ್ಸ್ಟ್ ಯಾವಾಗ ಅದು ಬರ್ತದೆ ನಮಗೆ ಯೂಸಿಗೆ ವೆಬ್ಸೈಟ್ಗಳು ಮಾಡುವಾಗ ಆಗ ನೋಡ್ತೇವೆ. ಈಗ ನಾವು ಕೆಲವು ಎಕ್ಸಾಂಪಲ್ ನೋಡಿ ಇನ್ಲೈನ್ ಮತ್ತು ಇದರ ಎಲಿಮೆಂಟ್ ಅಂದರೆ ಏನಂತ ನೋಡ್ತಾ ಹೋಗುವ. ಫಸ್ಟಿಗೆ ಇಲ್ಲಿ ನೋಡೋದಾದರೆ ನಾನಿಲ್ಲಿ ಒಂದು CSS ಫೈಲನ್ನು ಲಿಂಕ್ ಮಾಡ್ತಿದ್ದೇನೆ. ಯಾಕಂದರೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಕಲರ್ ಯೂಸ್ ಮಾಡಿದರೆ ಚೆನ್ನಾಗಿ ಅರ್ಥ ಆಗ್ತದೆ. ಈಗೋಸ್ಕರ ನಾನೀಗ ಲಿಂಕ್ ಟ್ಯಾಗನ್ನು ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ CSS ಏನು ನಮ್ಮ body.css ಫೈಲ್ ಉಂಟು ಅದನ್ನು ಇಲ್ಲಿ ಲಿಂಕ್ ಮಾಡಿದೆ. ಈಗ ನಾನಿಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದರೆ, ಫಸ್ಟಿಗೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಮೇಜ್ ಕೂಡ ಒಂದು ಇನ್ಲೈನ್ ಎಲಿಮೆಂಟ್. ಇಲ್ಲಿ ನೋಡಿದರೆ ನಿಮಗೆ ಸೆಕೆಂಡಲ್ಲಿ ಸಿಗ್ತದೆ. ಮತ್ತು ಆ್ಯಂಕರ್ ಟ್ಯಾಗ್ ಏನು ನಾವು ಲಿಂಕನ್ನು ಎಲ್ಲ ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೋ ಅದಕ್ಕೆ ಯೂಸ್ ಮಾಡುವಂಥ ಏನು ಟ್ಯಾಗ್ ಉಂಟು ಆ್ಯಂಕರ್ ಟ್ಯಾಗ್, ಅದು ಕೂಡ ಇನ್ಲೈನ್ ಎಲಿಮೆಂಟ್. ನಾವೀಗ ಇನ್ಲೈನ್ ಎಲಿಮೆಂಟ್ ಅಂದರೆ ಏನಂತ ಡೈರೆಕ್ಟಾಗಿ ಇಲ್ಲಿಂದಲೇ ನೋಡುವ. ನಾನಿಲ್ಲಿ ಫಸ್ಟಿಗೆ ಇಮೇಜನ್ನು ಹಾಕ್ತಿದ್ದೇನೆ. ನಾನಿಲ್ಲಿ ಇಮೇಜ್ ನಂತರ ಉಂಟು ಆಲ್ರೆಡಿ ಮೊನ್ನೆ ವಿಡಿಯೋದಲ್ಲಿ ಏನು ಯೂಸ್ ಮಾಡಿದೆ ಅದೇ ಇಮೇಜನ್ನು ಇಲ್ಲಿ ವಾಪಸ್ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ಇಮೇಜ್ ಅಂತ ಟೈಪ್ ಮಾಡ್ತೇನೆ. ನಾನಿಲ್ಲಿ ಅದರೊಟ್ಟಿಗೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇಮೇಜಿಗೆ ಕಲರ್ ಕೂಡ ಕೊಡ್ತೇನೆ. ಡಾಟ್ ನೆಕ್ಸ್ಟ್ ಇಲ್ಲಿ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ನಾನು ರೆಡ್ ಕೊಡ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಇಮೇಜ್ ಬಂದಿದೆ, ಸ್ವಲ್ಪ ದೊಡ್ಡದಾಗಿ ಉಂಟು, ಅದನ್ನು ನಾವು ಚೇಂಜ್ ಮಾಡುವ. ಇಲ್ಲಿ ನಿಮಗೆ ನಾನು ಹೈಟ್ ಹಾಕುವಾಗ ಯಾವಾಗ ಪಿಕ್ಸೆಲ್ ಆಗ್ತಿದೆ. ಬಟ್ ಇಲ್ಲಿ ಏನು VS ಕೋಡಲ್ಲಿ ಆಗ್ಬೋದು ಅಥವಾ ನಿಮಗೇನು ಸ್ಪಾರ್ಕಲ್ಲಿ ಆಗ್ಬೋದು. ಹೈಟಿಗೆ ಪಿಕ್ಸೆಲ್ ಹಾಕೋ ಅಗತ್ಯ ಇಲ್ಲ. ಅಂದರೆ ಈ ಟ್ಯಾಗ್ನ ಒಳಗೆ ಇಮೇಜ್ ಟ್ಯಾಗ್ ಅಥವಾ ವಿಡಿಯೋ ಟ್ಯಾಗಲ್ಲಿ ಪಿಕ್ಸೆಲ್ ಹಾಕೋ ಅಗತ್ಯ ಇಲ್ಲ. ಅದು ತನ್ನಷ್ಟಕ್ಕೆ ಪಿಕ್ಸೆಲ್ ಅಂತ ಸೆಟ್ ಆಗಿರ್ತದೆ. ಸೊ ಹಾಗಾಗಿ ನಾವು ನಂಬರ್ ಹಾಕಿದರೆ ಅದು ಪಿಕ್ಸೆಲ್ ಅಂತ ಸೆಟ್ ಆಗ್ತದೆ. ನೋಡ್ಬೋದು, ನಾನು 100 ಪಿಕ್ಸೆಲಿಗೆ ಹಾಕಿದ್ದೇನೆ. ನಿಮಗೆ ಅಲ್ಲಿ ಇಮೇಜ್ ಕಾಣಿಸ್ಕೊಂಡು, ಬಟ್ ಬ್ಯಾಕ್ಗ್ರೌಂಡ್ ಕಲರ್ ಕಾಣಿಸ್ತಿಲ್ಲ. ಯಾಕಂತ ಹೇಳಿದರೆ ಇಮೇಜಿಗೆ ಒಂದು ಕಲರ್ ಇರುವ ಕಾರಣ ಅಷ್ಟೇ ಸ್ಪೇಸನ್ನು ಅದು ತಗೊಳ್ತದೆ. ಇಲ್ಲೇನು ಎಲಿಮೆಂಟ್ಸ್ನ ವಿಶೇಷತೆ ಅದು ಎಷ್ಟಿರ್ತದೆ ಈಗ ನೋಡಿ, ನಾನು ನಿಮಗೆ ತೋರಿಸ್ತೇನೆ. ಬೇಕಿದ್ರೆ ಇನ್ನೊಂದು ಆ್ಯಂಕರ್ ಟ್ಯಾಗ್ ಹಾಕುವ, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ನಾನಿಲ್ಲಿ ಲಿಂಕ್ google.com ಅದು ಹಾಕ್ತೇನೆ. www.google.com ನಾನೀಗ ನೋಡ್ಬೋದು, ಇಲ್ಲಿ www.google.com ಅದು ಲಿಂಕ್ ಹಾಕಿದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಗೂಗಲ್ ಅಂತ ಬರೀತೇನೆ, ಗೂಗಲ್. ಇದಾದ ನಂತರ ನಾನೀಗ ಆ್ಯಂಕರ್ ಟ್ಯಾಗಿಗೂ ಕೂಡ ಬ್ಯಾಕ್ಗ್ರೌಂಡ್ ಕಲರ್ ಹಾಕ್ತಿದ್ದೇನೆ. ನೋಡಿ, ನಾನೀಗ ಬ್ಯಾಕ್ಗ್ರೌಂಡ್ ಕಲರನ್ನು ನಾನು ಇದಕ್ಕೆ ಬ್ಲೂ ಕೊಡ್ತಿದ್ದೇನೆ. ಬ್ಲೂ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟರೆ ನೋಡಿ, ಈಗ ಅದೇ ಲೈನಲ್ಲಿ ಬಂದಿದೆ. ಅದು ಸರಿ ಕಾಣಿಸ್ತಿಲ್ಲ, ಅದ್ರ ಪರವಾಗಿಲ್ಲ. ಬ್ಲೂ ಬ್ಯಾಕ್ಗ್ರೌಂಡ್ ಅದೇ ಲೈನಲ್ಲಿ ಬಂದಿದೆ. ಇದು ಇನ್ಲೈನ್ ಎಲಿಮೆಂಟ್ಸ್ ಅಂತ ಹೇಳಿದರೆ ನೀವೀಗ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಜಾಗವನ್ನು ಯೂಸ್ ಮಾಡ್ತದೆ. ಅದು ಫುಲ್ ಲೈನನ್ನು ಯೂಸ್ ಮಾಡೋದಿಲ್ಲ. ಈಗ ಇಲ್ಲಿ ನೋಡಿ, ಗೂಗಲ್ಲಿಗೆ ಈ ಫೋಟೋ ಅಡ್ಜಸ್ಟ್ ಆಗಲಿಕ್ಕೆ ಇಷ್ಟು ಜಾಗ ಬೇಕು. ಸೊ ಅದನ್ನು ಯೂಸ್ ಮಾಡಿದೆ. ನೆಕ್ಸ್ಟ್ ಅದರ ನಂತರವೇ ಏನು ನಾವು ಲಿಂಕ್ ಹಾಕಿದ್ದೆ ಅದು ಬಂದಿದೆ. ಇದು ಕ್ಲಿಕ್ ಮಾಡಿದರೆ ಲಿಂಕಿಗೆ ಹೋಗ್ತದೆ. ಅದು ನನ್ನ ಪ್ರಕಾರ ವೆಬ್ಸೈಟಲ್ಲಿ ಏನು ತಪ್ಪಾಗಿರ್ಬೋದು. ಓಕೆ, ಅದು ಹೋಗ್ತದೆ ಇಲ್ಲ ಇದ್ರೆ. ನೆಕ್ಸ್ಟ್ ಇಲ್ಲಿ HTTPS ಹಾಕ್ಲಿಕ್ಕೆ ಬಿಟ್ಟೋಗಿದೆ. ಗೂಗಲ್ ಓಪನ್ ಆಗ್ತಾ ಉಂಟು. ಸೊ ಅದೇನಾದರೂ ಇರಲಿ, ನಮಗೆ ಈಗ ಅದು ಬೇಕಾದಲ್ಲ. ಇಲ್ಲಿ ನೋಡಿ, ಈಗ ಇನ್ಲೈನ್ ಎಲಿಮೆಂಟ್ಸ್ ಆದ ಕಾರಣ
ಇಲ್ಲಿ ನಿಮಗೇನು ಗೂಗಲ್ ಅಂತ ಕಾಣಿಸ್ತಾ ಉಂಟು, ಇಮೇಜ್ ಇದ್ದ ಪಕ್ಕದಲ್ಲಿ ಇದು ಬಂದಿದೆ. ಈಗ ನಾವು ಬ್ಲಾಕ್ ಎಲಿಮೆಂಟ್ಸನ್ನು ನೋಡುವ. ಅದರ ವಿಶೇಷ ಅಂದರೆ ಅದು ಫುಲ್ ಲೈನ್ ಬೇಕು. ಅದಕ್ಕೆ ನೀವು ಒಂದು ಬ್ಲಾಕ್ ಎಲಿಮೆಂಟನ್ನು ಹಾಕಿದರೆ ಅಲ್ಲಿಗೆ ಅದು ಫುಲ್ ಲೈನನ್ನು ತಗೊಳ್ತದೆ. ಅದರಲ್ಲಿ ಒಂದೇ ಅಕ್ಷರ ಬರೀರಿ ಅಥವಾ ಒಂದೇ ಲೆಟರ್ ಬರೀರಿ, ಅದು ಫುಲ್ ಲೈನ್ ತಗೊಳ್ತದೆ. ಆ ಲೈನಲ್ಲಿ ಬೇರೆ ಏನು ನೀವು ನೆಕ್ಸ್ಟ್ ಬರೀತೀರಿ ಆ ಟ್ಯಾಗನ್ನು ಅಲ್ಲಿಗೆ ಬರಲಿಕ್ಕೆ ಅದು ಬಿಡುವುದಿಲ್ಲ. ಈಗ ನೋಡೋದು ಹೇಗೆ ಅಂತ ಇಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ ಸುಮಾರು ಉಂಟು. ಡಿವಿಷನ್, ನಾವೇನು ಡಿವಿಷನ್ ಡ್ಯೂ ಪ್ರಾಪರ್ಟಿ ಇದು ಟ್ಯಾಗ್ ಯೂಸ್ ಮಾಡ್ತೇವೆ, ಅಥವಾ ಪ್ಯಾರಾಗ್ರಾಫ್ ಬರಲಿಕ್ಕೆ ಪ್ಯಾರಾಗ್ರಾಫ್, ಅಥವಾ ಹೆಡ್ಡಿಂಗ್, ಮತ್ತು ಅನ್ಆರ್ಡರ್ ಲಿಸ್ಟ್, ಆರ್ಡರ್ ಲಿಸ್ಟ್ ಎಲ್ಲವೂ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರ್ತದೆ. ಅದರೊಟ್ಟಿಗೆ ಲಿಸ್ಟ್ ಕೂಡ ಬ್ಲಾಕ್ ಎಲಿಮೆಂಟ್ಸಲ್ಲಿ ಬರ್ತದೆ. ಫಾರ್ಮ್ ಅದನ್ನು ನೆಕ್ಸ್ಟ್ ಕಲಿಲಿಕ್ಕಿದ್ದೇವೆ ನಾವು. ಟೇಬಲ್ ನಾವು ಆಲ್ರೆಡಿ ಯೂಸ್ ಮಾಡಿದ್ದೇವೆ. ಇನ್ನು ಸೆಕ್ಷನ್ ಇದೆ ಕೆಳಗೆ ಇರೋದೆಲ್ಲ ಮತ್ತೆ ನೋಡುವಂಥದ್ದು ನಾವು, ಅದು ರೇರಾಗಿ ಯೂಸಿಗೆ ಬರುವಂಥದ್ದು. ಈಗ ಫಸ್ಟಿಗೆ ನಾವು ಇಲ್ಲಿ ಪ್ಯಾರಾಗ್ರಾಫ್ ಪ್ರಾಪರ್ಟಿಯನ್ನು ಯೂಸ್ ಮಾಡುವ, ಅಥವಾ ಹೆಡ್ಡಿಂಗ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೇನೆ ನಾನು. ಹೆಚ್ಚು ಸುಲಭದಲ್ಲಿ ಆಗ್ತದೆ ಅಂತ ನಾನಿಲ್ಲಿ ಗೂಗಲ್ ಅಂತ ಹೆಡ್ಡಿಂಗ್ ಕೊಡ್ತಿದ್ದೇನೆ. ನೆಕ್ಸ್ಟ್ ಈಗ ನೋಡಿ, ಇದು ಇಲ್ಲಿಗೆ ಬಂದಿದೆ, ಕೆಳಗೆ ಬಂದಿದೆ, ಇಲ್ಲಿಗೆ ಬರಲಿಲ್ಲ. ಇನ್ನೊಂದು ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಬ್ಲಾಕ್ ಎಲಿಮೆಂಟ್ಸ್ ಈಗ ನಿಮಗೆ ಬೇರೆ ಒಂದು ಲೈನಲ್ಲಿ ಉಂಟಂತಾದರೆ ಒಂದು ಏನೋ ಇಲ್ಲಿ ನೋಡಿ ಗೂಗಲ್ ಮತ್ತು ಗೂಗಲ್ ಅದು ಲಿಂಕ್ ಉಂಟು. ಸೊ ಆ ಲೈನಲ್ಲಿ ಅದು ಬರೋದಿಲ್ಲ, ಅದಕ್ಕೆ ಹೊಸ ಲೈನೇ ಬೇಕು, ಫುಲ್ ಲೈನೇ ಬೇಕು. ಅದು ಒಟ್ಟಾರೆ ಬ್ಲಾಕ್ ಎಲಿಮೆಂಟ್ಸ್ ಏನುಂಟು ಅದು ಫುಲ್ ಲೈನ್ ತಗೊಳ್ತದೆ. ಅದು ಒಂದು ಲೈನಲ್ಲಿ ಅರ್ಧ ಲೈನಲ್ಲಿ ಎಲ್ಲ ಕೂತ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇನ್ನು ನಿಮಗೆ ಇನ್ನೊಂದು ಡೌಟ್ ಬರ್ಬೋದು, ಹಾಗಿದ್ದರೆ ನಮಗೀಗ ಹೆಡ್ಡಿಂಗ್ ಮತ್ತು ನೆಕ್ಸ್ಟ್ ಅದರ ಮುಂದೆ ಏನೋ ಅಲ್ಲಿಯೇ ಕಂಟಿನ್ಯೂ ಮಾಡಬೇಕು, ಪ್ಯಾರಾಗ್ರಾಫನ್ನು ಇನ್ಕ್ಲೂಡ್ ಮಾಡಬೇಕಂತಾದರೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ರೆ ಅಂತ. ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಇನ್ಲೈನ್ ಎಲಿಮೆಂಟ್ಸನ್ನು ನಾವು CSS ಮೂಲಕ ಕನ್ವರ್ಟ್ ಮಾಡ್ಬೋದು. ಬ್ಲಾಕ್ ಎಲಿಮೆಂಟ್ಸನ್ನು CSS ಆಗಿ ಇದು CSS ಮೂಲಕ ಇನ್ಲೈನ್ ಎಲಿಮೆಂಟ್ಸ್ ಮಾಡ್ಬೋದು, ಇನ್ಲೈನ್ ಎಲಿಮೆಂಟ್ಸನ್ನು ಬ್ಲಾಕ್ ಎಲಿಮೆಂಟ್ಸ್ ಕೂಡ ಮಾಡ್ಬೋದು. ಅದನ್ನು ಹೇಗೆ ಅಂತ ನಾವು CSS ಕಲಿಯುವಾಗ ನಾನು ಹೇಳಿಕೊಡ್ತೇನೆ. ಈಗ ನೋಡೋದಾದರೆ ನಾವಿಲ್ಲಿ ಗೂಗಲ್ ಅಂತ ಆ್ಯಡ್ ಮಾಡಿದ್ದೇವೆ, ಇಲ್ಲಿಗೆ ಬಂದಿದೆ. ಈಗ ನೋಡಿ ನಾನು ನೆಕ್ಸ್ಟ್ ಇನ್ನೊಂದು ಹೆಡ್ಡಿಂಗನ್ನು ಆ್ಯಡ್ ಮಾಡ್ತಿದ್ದೇನೆ, H2. ಇಲ್ಲಿ ನಾನು ಯೂಟ್ಯೂಬ್ ಅಂತ ಕೊಡ್ತಿದ್ದೇನೆ. ಇದಕ್ಕೆ ಯೂಟ್ಯೂಬ್ ಅಂತ ಕೊಟ್ಟೆ, ಇಲ್ಲಿ ನೋಡ್ಬೋದು ನೀವು. ಯೂಟ್ಯೂಬ್ ಇಲ್ಲಿ ಬರಲಿಲ್ಲ, ಕೆಳಗೆ ಬಂದಿದೆ. ಇದು ಬ್ಲಾಕ್ ಎಲಿಮೆಂಟ್ಸ್. ಈ ರೀತಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಅದು ಅದೇ ಲೈನಲ್ಲಿ ಬರೋದಿಲ್ಲ, ಕೆಳಗಿನ ಲೈನಿಗೆ ಬರ್ತದೆ. ನಿಮಗೆ ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ವಿಷಯದ ಬಗ್ಗೆ ಬರ್ತೇನೆ. ಅದು ನನ್ನ ಪ್ರಕಾರ ಲಿಸ್ಟ್ ಮತ್ತು ಫಾರ್ಮ್ ಬಗ್ಗೆ, ಇದು ಫಾರ್ಮ್ನ ಬಗ್ಗೆ ಇರ್ತದೆ. ಲಿಸ್ಟ್ ಆಗಿದೆ, ಫಾರ್ಮ್ನ ಬಗ್ಗೆ ಇರ್ತದೆ. ನಾನು ಫಾರ್ಮ್ನ ಬಗ್ಗೆ ಇವತ್ತು ಹೇಳ್ತೇನೆ ಅಂತ ಹೇಳಿದ್ದೆ, ಬಟ್ ಇನ್ನೊಂದು ಟಾಪಿಕ್ ಏನುಂಟು ಇನ್ಲೈನ್ ಮತ್ತು ಬ್ಲಾಕ್, ಇದು ಬಿಟ್ಟು ಹೋಗಿತ್ತು, ನಾನು ಮೊದಲೇ ಹೇಳಬೇಕಿತ್ತು. ಸೊ ಇದನ್ನು ನಾನು ಇವತ್ತು ಕವರ್ ಮಾಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನನಗೆ ಈ ವಾರ ಸ್ವಲ್ಪ ಡಿಲೇ ಆಯಿತು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ, ನಿಮ್ಮ ಕಡೆಯಿಂದ ಕ್ಷಮೆ ಇರ್ತದೆ ಅಂತ ತಿಳ್ಕೊಂಡಿದ್ದೇನೆ. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ನೋಡುವ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.